ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೋಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ. ಈ ಪಾಲಿ ರಾಣಿ ಜೆನ್ನನ್ನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ. ನನ್ನ ಬಡಿದವನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ. ಎದೆ ಮೇಲೆ ಕೈ ಇಟ್ಟು ನಾ ಕೇಳಿದಾಗ, ನಿನಗೆಂದೆ ಬಡಿದಾಗ, ನೆನಪುಗಳೇ ನನ್ನ ಎರಡನೇ ಹೃದಯ. ಈಗ 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 ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ ಯಾವಾಗ ನೀ ನನ್ನ ಉಸಿರಾದೆ ಯಾವಾಗ. ಸರ್, ಹೇಳಿ ತುಳಸಿಯವರೇ. ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ಏನ್ ಹೇಳ್ತಿದ್ರ? ನಾವು ಮನ್ಸಾರೆ ಪ್ರೀತಿ ಮಾಡೋರ್ನ ಬೇರೆ ಯಾರಿಗೂ ಬಿಟ್ಕೊಟ್ಟು ಮೂರನೇ ವ್ಯಕ್ತಿ ತರ ಇದ್ದು ನೋಡೋ ಕಷ್ಟ ಇದೆಯಲ್ಲ, ಅದಕ್ಕಿಂತ ಕಷ್ಟ ಬೇರೆ ಯಾರಿಗೂ ಬೇಡ. ನನಗೆ ಹತ್ರದಿಂದ ನಿಂತ್ಕೊಂಡು ನೋಡೋದಕ್ಕೆ ನನ್ಗಾಗಲ್ಲ, ಅದಕ್ಕೆ ದೂರ ಬಂದ್ಬಿಟ್ಟೆ. ನಿಮ್ಗೆ ಹೇಗ್ ಫೀಲ್ ಆಗ್ತಿದೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ಏನೂ ಆಗಿಲ್ಲ ಅನ್ನೋ ತರ ಬಂದು ಒಬ್ರೇ ನಿಂತ್ಕೊಂಡು ಅಳ್ತಿದ್ದೀರಲ್ಲ, ಅದಕ್ಕೆ ಹೇಳ್ದೆ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಅಂತ. ಹಾಗೆ ನೋಡಿದ್ರೆ ನೀವು ನನಗಿಂತ ಒಳ್ಳೆ ಆಕ್ಟರ್ ಬಿಡಿ. ನಾನು ಪ್ರೀತಿಸಿದ ಹುಡುಗಿ, ಅವಳ ಜೊತೆ ಮದುವೆ ಆಗಿ ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಅನ್ಕೊಂಡಿದ್ದೆ. ಅವಳ ಜೊತೆ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಅದು ಬರೀ ಕನ್ಸಾಗಿ ಉಳಿದೋಯ್ತು. ನಮ್ ಕನ್ಸು ಯಾವಾಗ ನನ್ಸಾಗಲ್ವಲ್ಲ, ಆಗಾಗೋ ನೋವಿದೆಯಲ್ಲ, ಆ ನೋವು ಬರೀ ಅನುಭವಿಸೋರ್ಗೆ ಮಾತ್ರ ಗೊತ್ತು ತುಳಸಿಯವರೇ. ದೇವ್ರು ಯಾವ ಶತ್ರುಗಳಿಗೂ ಅಂತ ನೋವು ಕೊಡದೇ ಇರ್ಲಿ. ನೀವು ನೋಡಿ, ಧ್ರುವನ್ ಮೇಲೆ ಪ್ರೀತಿ ಇದ್ರು ಮೈನಾ ಧ್ರುವ ಒಂದಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ರ. ನಾನು ಹಾಗೆ, ನಾನ್ ಪ್ರೀತಿಸಿದವರು ಅವ್ರು ಪ್ರೀತಿಸಿದವ್ರ ಜೊತೆ ಸಂತೋಷವಾಗಿರ್ಬೇಕು ಅಂತ ತ್ಯಾಗ ಮಾಡ್ತಿದ್ದೀನಿ. ಈ ತ್ಯಾಗ ಮಾಡೋದಿದೆಯಲ್ಲ, ಅದು ಎಲ್ರ ಕೈಯಿಂದನೂ ಸಾಧ್ಯ ಇಲ್ಲ ತುಳಸಿಯವ್ರೆ. ಅದೃಷ್ಟವಂತರಿಗೆ ಮಾತ್ರ ಈ ಅವಕಾಶ ಸಿಗೋದು. ಅವರಿಬ್ರು ನಮ್ಮ ಕಣ್ಣು ಮುಂದೆ ಚೆನ್ನಾಗಿದ್ದು ಮದುವೆ ಆದ್ರೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಆಗ್ಲಾದ್ರೂ
ಈ ನಮ್ಮ ಮನ್ಸಿಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿರ್ತಾರೆ ಸರ್. ನಾಳೆ ಅವರಿಬ್ರಿಗೂ ಮದ್ವೆ ಆಗತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ಅಂದ್ರೆ ನಾಳೆ ರಾಧಾ ಅವ್ರ ಮದ್ವೆ ಮುಗ್ದಿದ ತಕ್ಷಣ ಅದೇ ಮಂಟಪದಲ್ಲಿ ಧ್ರುವ ಮಾವ ಮೈನಾ ಅವ್ರಿಗೆ ತಾಳಿ ಕಟ್ತಾರೆ. ಏನು ಹೇಳ್ತಿದ್ದೀರಾ ತುಳಸಿ ಅವರೇ? ಇದು ಸಾಧ್ಯ ಆಗುತ್ತಾ? ಹೌ ಇಸ್ ದಿಸ್ ಪಾಸಿಬಲ್? ಸರ್, ಇದೊಂದು ತಪ್ಪು ನಿರ್ಧಾರನೇ, ಆದ್ರೆ ಒಳ್ಳೇದಕ್ ಮಾಡ್ತಿದ್ದೀನಿ. ನಾನ್ ಅನ್ಕೊಂಡೆ ಮಾವ ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿ ಹೋದ್ರೆ ಓಕೆ. ಅಕಸ್ಮಾತ್ ಅದಾಗ್ಲಿಲ್ಲ ಅಂದ್ರೆ